HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ. 98.33% ಗಣತಿ ಫಾರಂ ವಿತರಣೆ ಪೂರ್ಣ. 7.83 ಲಕ್ಷಕ್ಕೂ ಹೆಚ್ಚು ಮತದಾರರ ಮಾಹಿತಿ ಡಿಜಿಟಲೀಕರಣ. ಮಾಹಿತಿ ಹಂಚಿಕೊಂಡ ಡಿಸಿ ಕೆಎಸ್ ಲತಾ ಕುಮಾರಿ. ಸಕಲೇಶಪುರ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಪ್ರವಾಸಿಗರ ಪ್ರವೇಶ ಸಂಪೂರ್ಣ ನಿಷೇಧಿಸಲು ಆಗ್ರಹ. ಬೆಟ್ಟದ ಭೈರವೇಶ್ವರ ದೇವಾಲಯದ ಪಾವಿತ್ರ್ಯ ಕಾಪಾಡಲು ಕ್ರಮ. ಮೂಲಸೌಕರ್ಯ ಅಭಿವೃದ್ಧಿಗೆ ಚಾಲನೆ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಹಾಸನ ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ. ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಆರೋಪ. 2010 ರಿಂದ 2025 ರವರೆಗಿನ ವ್ಯವಹಾರಗಳ ಸಮಗ್ರ ತನಿಖೆ ಮಾಡಲು ಸರ್ಕಾರಕ್ಕೆ ಜಿಟಿ ರಂಗೇಗೌಡ ಮನವಿ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ರಾಜ್ಯಾದ್ಯಂತ ನಡೆಯುತ್ತಿರುವ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಹಾಸನ ಜಿಲ್ಲೆ ರಾಜ್ಯದಲ್ಲೇ ಉತ್ತಮ ಪ್ರಗತಿ ಸಾಧಿಸಿರುವ ಜಿಲ್ಲೆಗಳ ಪೈಕಿ ಒಂದಾಗಿ ಹೊರಹೊಮ್ಮಿದೆ ಎಂದು ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ತಿಳಿಸಿದರು. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಂಗಳವಾರ ಮಾಧ್ಯಮದೊಂದಿಗೆ ಮಾತನಾಡಿ, ಮನೆ ಮನೆಗೆ ಭೇಟಿ ನೀಡಿ ಮತದಾರರ ವಿವರಗಳನ್ನು ಪರಿಶೀಲಿಸುವ ಗಣತಿ ಹಂತದ ಕಾರ್ಯ ಚುರುಕುಗೊಂಡಿದೆ. ಬಹುತೇಕ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸಲಾಗಿದೆ. ಭಾರತ ಚುನಾವಣಾ ಆಯೋಗವು ಮೇ 14, 2026 ಹೊರಡಿಸಿದ ಆದೇಶದಂತೆ ವಿಶೇಷ ಸಮಗ್ರ ಪರಿಷ್ಕರಣೆ ಆರಂಭವಾಗಿದ್ದು, ಅದರ ಭಾಗವಾಗಿ ಜೂನ್ 4 ಜಿಲ್ಲಾಡಳಿತವು ಮತದಾರರ ನೋಂದಣಾಧಿಕಾರಿಗಳು, ಸಹಾಯಕ ಅಧಿಕಾರಿಗಳು ಮತ್ತು ಮತಗಟ್ಟೆ ಮಟ್ಟದ ಬಿಎಲ್ಒ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ನಡೆಸಿ ಪರಿಷ್ಕರಣೆಯ ಸಂಪೂರ್ಣ ವೇಳಾಪಟ್ಟಿ ಹಾಗೂ ಕಾರ್ಯವಿಧಾನದ ಕುರಿತು ಮಾರ್ಗದರ್ಶನ ನೀಡಿತ್ತು. ಪ್ರಸ್ತುತ ಜೂನ್ 30 ರಿಂದ ಜುಲೈ 29 ರವರೆಗೂ ನಡೆಯುತ್ತಿರುವ ಗಣತಿ ಹಂತದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ತೆರಳಿ ಮತದಾರರಿಗೆ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದಾರೆ. ಹಿಂದಿನ ಮತದಾರರ ಪಟ್ಟಿಯಲ್ಲಿರುವ ಮಾಹಿತಿಯನ್ನ ಪರಿಶೀಲಿಸಿ ಅಗತ್ಯ ತಿದ್ದುಪಡಿ ವಿವರಗಳನ್ನು ನಮೂದಿಸಿಕೊಂಡು ನಂತರ ಡಿಜಿಟಲೀಕರಣ ಮಾಡಲಾಗುತ್ತಿದೆ. ಈ ಹಂತದಲ್ಲಿ ಮತದಾರರಿಂದ ಯಾವುದೇ ದಾಖಲಾತಿ ಅಥವಾ ಪ್ರಮಾಣ ಪತ್ರಗಳನ್ನು ಪಡೆಯುವುದಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ ಎಂದರು. ಜಿಲ್ಲೆಯ ಒಟ್ಟು 15,42,802 ಮತದಾರರ ಪೈಕಿ 15,17,024 ಮಂದಿಗೆ ಈಗಾಗಲೇ ಗಣತಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಇದು 98.33% ಸಾಧನೆಯಾಗಿದೆ. ಕೇವಲ 25,778 ಮತದಾರರಿಗೆ ಮಾತ್ರ ನಮೂನೆಗಳ ವಿತರಣೆ ಬಾಕಿಯಿದ್ದು, ಅದು 1.67% ಇಲ್ಲಿವರೆಗೆ ಸಂಗ್ರಹಿಸಲಾದ ನಮೂನೆಗಳ ಪೈಕಿ 7,83,773 ಮತದಾರರ ವಿವರಗಳನ್ನು ದಾಖಲಿಸಲಾಗಿದ್ದು, ಜಿಲ್ಲೆಯ ಡಿಜಿಟಲೀಕರಣ ಪ್ರಗತಿ 50.80% ತಲುಪಿದೆ. ಉಳಿದ ನಮೂನೆಗಳ ಮಾಹಿತಿಯನ್ನು ಶೀಘ್ರವೇ ತಂತ್ರಾಂಶದಲ್ಲಿ ದಾಖಲಿಸುವ ಕಾರ್ಯವು ವೇಗವಾಗಿ ನಡೆಯುತ್ತಿದೆ ಎಂದರು. ಜುಲೈ 14 ಬೆಳಗ್ಗೆ 10 ಗಂಟೆಯ ಅಂಕಿಅಂಶಗಳ ಪ್ರಕಾರ ಜಿಲ್ಲೆಯಲ್ಲಿ ಒಟ್ಟು 15,092 ಗಣತಿ ನಮೂನೆಗಳನ್ನು ಸಂಗ್ರಹಿಸಲು ಸಾಧ್ಯವಾಗಿಲ್ಲ. ಇವುಗಳಲ್ಲಿ 9,149 ಮಂದಿ ಮೃತಪಟ್ಟಿರುವುದು, 4,404 ಮಂದಿ ಶಾಶ್ವತವಾಗಿ ಬೇರೆಡೆಗೆ ವಲಸೆ ಹೋಗಿರುವುದು, 1,244 ಪುನರಾವರ್ತಿತ ದಾಖಲೆಗಳು, 247 ಮಂದಿ ಗೈರು ಹಾಜರಾಗಿರುವುದು ಮತ್ತು 48 ಪ್ರಕರಣಗಳು ಇತರೆ ಕಾರಣಗಳಿಗೆ ಸಂಬಂಧಿಸಿದವುಗಳಾಗಿವೆ. ಈ ಮಾಹಿತಿಯ ಆಧಾರದ ಮೇಲೆ ಮುಂದಿನ ಹಂತದಲ್ಲಿ ಮತದಾರರ ಪಟ್ಟಿಯ ಶುದ್ದೀಕರಣ ಕಾರ್ಯ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ರಾಜಕೀಯ ಪಕ್ಷಗಳ ಸಹಭಾಗಿತ್ವಕ್ಕೂ ಜಿಲ್ಲಾಡಳಿತ ಹೆಚ್ಚಿನ ಆದ್ಯತೆ ನೀಡಿದೆ. ಜಿಲ್ಲೆಯ ಎಲ್ಲ ಮತಗಟ್ಟೆಗಳಿಗೆ ಒಟ್ಟು 5,383 ಮತಗಟ್ಟೆ ಏಜೆಂಟರನ್ನು ವಿವಿಧ ರಾಜಕೀಯ ಪಕ್ಷಗಳು ನೇಮಕ ಮಾಡಿವೆ. ಇದರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 1,965, ಭಾರತೀಯ ಜನತಾ ಪಕ್ಷ 1,600, ಜನತಾದಳ 1,671 ಹಾಗೂ ಬಹುಜನ ಸಮಾಜ ಪಕ್ಷ 147 ಏಜೆಂಟರನ್ನು ನೇಮಿಸಿವೆ. ಪ್ರತಿ ಮತಗಟ್ಟೆ ಮಟ್ಟದ ಅಧಿಕಾರಿ ತಮ್ಮ ವ್ಯಾಪ್ತಿಯ ಸಭೆ ನಡೆಸಿ ವಿಶೇಷ ಪರಿಷ್ಕರಣೆಯ ಉದ್ದೇಶ, ಕಾರ್ಯವಿಧಾನ ಹಾಗೂ ಮತದಾರರ ಸಹಕಾರದ ಕುರಿತು ಮಾಹಿತಿ ನೀಡುತ್ತಿದ್ದಾರೆ. ಸಭೆಯ ಕಾರ್ಯವಿವರವನ್ನು ಸಿದ್ಧಪಡಿಸಿ ಚುನಾವಣಾ ಆಯೋಗದ ತಂತ್ರಾಂಶಕ್ಕೆ ಅಪ್ಲೋಡ್ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾಡಳಿತವು ಪ್ರತಿದಿನ ಗಣತಿ ನಮೂನೆಗಳ ವಿವರ ಸಂಗ್ರಹಣೆ, ಡಿಜಿಟಲೀಕರಣ ಮತ್ತು ವಿಶೇಷ ಪರಿಷ್ಕರಣೆಯ ಪ್ರಗತಿ ಕುರಿತು ಪತ್ರಿಕಾ ಪ್ರಕಟಣೆಗಳ ಮೂಲಕ ಸಾರ್ವಜನಿಕರು, ರಾಜಕೀಯ ಪಕ್ಷಗಳು ಮತ್ತು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡುತ್ತಿದೆ. ಇದೇ ರೀತಿ ಮಾಹಿತಿಯನ್ನು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದ ಮತದಾರರ ನೋಂದಣಾ ಅಧಿಕಾರಿಗಳು ಕ್ಷೇತ್ರ ಮಟ್ಟದಲ್ಲಿಯೂ ಪ್ರಕಟಿಸುತ್ತಿದ್ದಾರೆ ಎಂದರು. HCN ನ್ಯೂಸ್ ಹಾಸನ್. ಸಂಖ್ಯೆ, ಯಾವ ವಿಧಾನಸಭಾ ಕ್ಷೇತ್ರ, ಆ ಮಾಹಿತಿ ಇಲ್ಲಿ ಇರ್ತದೆ. ನಂತರ ಇಲ್ಲಿ ಒಂದು QR ಕೋಡ್ ಇರ್ತದೆ. ಈ QR ಕೋಡ್ ಯಾರಿಗೆ? ನಮ್ಮ BLO ಉಪಯೋಗಕ್ಕೆ. ನಮ್ಮ BLO ಆ್ಯಪ್ ಅಂತ ಇದೆ. ಆ ಆ್ಯಪಲ್ಲಿ ಅವರು ಸ್ಕ್ಯಾನರನ್ನು ಹಿಡಿದು QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅವರಿಗೆ ನಮ್ಮ ಮತದಾರರ ಈ ಹಿಂದಿನ ಮಾಹಿತಿ ಮ್ಯಾಪಿಂಗ್ ಮಾಡುವಾಗ ಏನು ವಿಷಯ ಕಲೆಕ್ಟ್ ಮಾಡಿದ್ರು ಅದು ಎಲ್ಲ BLO ಆ್ಯಪಲ್ಲಿ ಬಂದೋಗುತ್ತೆ, ಪಾಪಪ್ ಆಗುತ್ತೆ.
ಆಟೋಮೆಟಿಕ್ಕಾಗಿ ಆಗ್ತದೆ, ಇವರೇನು ಟೈಪ್ ಮಾಡೋದು ಬೇಡ. ಈ ಸ್ಕ್ಯಾನ್ ಮಾಡಿದ್ರೆ ಆ ವಿಷಯ ಎಲ್ಲ ಮತದಾರರ ಮಾಹಿತಿ, ಈ ಹಿಂದಿನ ಮಾಹಿತಿ ಮ್ಯಾಪಿಂಗ್ ಮಾಡುವಾಗ ಇದ್ದ ಮಾಹಿತಿ ಆ BLO ಆ್ಯಪಲ್ಲಿ ಬರುತ್ತೆ. ಸೊ ನಂತರ ಫೋಟೋ ಇರ್ತದೆ, ಮತದಾರರ ಭಾವಚಿತ್ರ ಇರ್ತದೆ. ಕೆಲವರು ಕೇಳ್ತಾರೆ, ಭಾವಚಿತ್ರ ಏನು ಮಾಡಬೇಕು ಮೇಡಮ್? ಏನೂ ಇಲ್ಲ, ನಿಮ್ಮ ಭಾವಚಿತ್ರ ಚೆನ್ನಾಗಿದೆ ಅದನ್ನೇ ಉಳಿಸ್ಕೊಳ್ಳಿ. ಭಾವಚಿತ್ರ ಬ್ಲರ್ ಆಗಿದೆ ಅಥವಾ ತುಂಬ ಹಳೇದಿದೆ, ಗುರುತಿಡಲಿಕ್ಕೆ ಕಷ್ಟ ಆಗ್ತದೆ, ಅಂತಹ ಸಮಯದಲ್ಲಿ ನಮ್ಮ BLOಗೆ ಹೇಳಿದ್ರೆ ಅವರ ಮೊಬೈಲ್ ಆ್ಯಪಲ್ಲಿ ಇತ್ತೀಚಿನ ಭಾವಚಿತ್ರವನ್ನು ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಇದೆ. ನೀವೇನು ಅವರಿಗೆ ಫೋಟೋ ಕೊಡೋದು ಬೇಕಾಗಿಲ್ಲ, ನಿಮ್ಮ ಫೋಟೋವನ್ನು ಮೊಬೈಲ್ ಆ್ಯಪಲ್ಲಿ ಅವರು ತೆಗೆದುಕೊಳ್ತಾರೆ. ಅದು ಸಬ್ಮಿಟ್ ಮಾಡಿದ್ರೆ ಅವರಿಗೆ ಅಪ್ಲೋಡ್ ಆಗುತ್ತೆ. ನಂತರ ಇತ್ತೀಚಿನ ಭಾವಚಿತ್ರವನ್ನು ಅವರು ನೀವು ಕೊಡಬೇಕು ಅಂತ ಏನಿಲ್ಲ, ತಗೊಳ್ಬೋದು ಅವರು ಫೋಟೋದಲ್ಲಿ. ಇಷ್ಟು ಮಾಹಿತಿ ಮೇಲಿನ ಇದರಲ್ಲಿ ಇರ್ತದೆ. ಎರಡನೇ ಮಾಹಿತಿ ಏನಾಗಿರ್ತದೆ, ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯಲ್ಲಿ ಇರ್ತಕ್ಕಂತಹ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಇಲ್ಲಿನ ಎಲ್ಲರೂ ಗೊಂದಲ ಉಂಟು ಮಾಡ್ಕೊಳ್ತಾರೆ ಮತದಾರರು, ವಿಶೇಷವಾಗಿ ನಾನು ಗಮನಿಸಿದ ಹಾಗೆ. ಕೆಎಸ್ಆರ್ಟಿಸಿ ಹಾಸನ ವಿಭಾಗ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ 2010ರಿಂದ 2025ರವರೆಗೆ ನಡೆದಿರುವ ಆಡಳಿತ ಮತ್ತು ಆರ್ಥಿಕ ವ್ಯವಹಾರಗಳಲ್ಲಿ ವ್ಯಾಪಕ ಅಕ್ರಮ ಮತ್ತು ಅವ್ಯವಹಾರ ನಡೆದಿದೆ ಎಂದು ಸಂಘದ ಹಾಲಿ ಆಡಳಿತ ಮಂಡಳಿ ಆರೋಪಿಸಿದೆ. ಈ ಪ್ರಕರಣದ ಕುರಿತು ಸಹಕಾರ ಇಲಾಖೆ ಕಾಯ್ದೆಯ ಕಾಲಂ 64 ಮತ್ತು 65ರ ಅಡಿಯಲ್ಲಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ವಿಧಿಸಿ ನ್ಯಾಯ ಕೊಡಿಸುವಂತೆ ಸಹಕಾರ ಸಂಘದ ಎಟಿಸಿ ಕಾರ್ಯಾಧ್ಯಕ್ಷ ಜಿಟಿ ರಂಗೇಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ನೌಕರರಿಗೆ ಸ್ವಂತ ನಿವೇಶನ ಮತ್ತು ಮನೆ ನಿರ್ಮಿಸಿಕೊಳ್ಳುವ ಉದ್ದೇಶದಿಂದ 1980ರ ದಶಕದಲ್ಲಿ ಈ ಸಹಕಾರ ಸಂಘ ಸ್ಥಾಪನೆಯಾಗಿತ್ತು. ಆರಂಭಿಕ ಅವಧಿಯಲ್ಲಿ ಸಂಘವು ಹಾಸನದ ಮಾವಿನಹಳ್ಳಿ, ಸತ್ಯಮಂಗಲ, ದೊಡ್ಡಪುರ ಮತ್ತು ಕೆಂಚಟ್ಟಳ್ಳಿ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಜಮೀನು ಖರೀದಿಸಿ ನೂರಾರು ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಸದಸ್ಯರಿಗೆ ಹಂಚಿಕೆ ಮಾಡಿತ್ತು. ಈ ಮೂಲಕ ಅನೇಕ ಕೆಎಸ್ಆರ್ಟಿಸಿ ಸಿಬ್ಬಂದಿ ಸ್ವಂತ ಮನೆ ಹೊಂದುವ ಕನಸನ್ನ ನನಸಾಗಿಸಿಕೊಂಡಿದ್ದರು ಎಂದರು. ಆದರೆ 2005-10ರ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ದ ಹೊನ್ನೇಗೌಡ ಅಲಿಯಾಸ್ ಅಗಿಲೇಶ್ ಸ್ವಾಮಿ ಅವರು ನಂತರವೂ ಅಧಿಕಾರ ಮುಂದುವರೆಸಿಕೊಂಡು ಸಂಘದ ಆಡಳಿತದಲ್ಲಿ ಹಲವು ಅಕ್ರಮಗಳನ್ನು ನಡೆಸಿದ್ದಾರೆ ಎಂದು ಆರೋಪಿಸಿದರು. ಸಂಘದ ಪರವಾಗಿ ಸುಮಾರು 50 ಎಕರೆ ಜಮೀನು ಖರೀದಿಸುವುದಾಗಿ ಸದಸ್ಯರಿಗೆ ಭರವಸೆ ನೀಡಿ ಸಾವಿರಾರು ಸದಸ್ಯರಿಂದ ತಲಾ 10,000ದಿಂದ 5 ಲಕ್ಷದವರೆಗೂ ಮುಂಗಡ ಹಣ ಪಡೆದು ಒಟ್ಟು 10 ಕೋಟಿಗೂ ಅಧಿಕ ಮೊತ್ತ ಸಂಗ್ರಹಿಸಲಾಗಿದೆ. ಆದರೆ ಜಮೀನಿನ ಬಹುಪಾಲು ಸಂಘದ ಹೆಸರಿಗೆ ಖರೀದಿಯಾಗಿಲ್ಲ ಎಂದರು. ಸಂಘದ ಬೈಲಾ ಪ್ರಕಾರ ರೈತರಿಂದ ನೇರವಾಗಿ ಜಮೀನು ಖರೀದಿಸಬೇಕಾಗಿದ್ದರೂ ಮಧ್ಯವರ್ತಿಗಳ ಮೂಲಕ ವ್ಯವಹಾರ ನಡೆಸಿ ಸುಮಾರು 16 ಲಕ್ಷ ಪಾವತಿಸಲಾಗಿದೆ. ಲೇಔಟ್ ಅಭಿವೃದ್ಧಿ ಕಾಮಗಾರಿಗಳನ್ನು ಕಡ್ಡಾಯ ಟೆಂಡರ್ ಪ್ರಕ್ರಿಯೆ ಅನುಸರಿಸದೆ ನಡೆಸಲಾಗಿದೆ. ಸುಮಾರು 78 ಲಕ್ಷ ವೆಚ್ಚದಲ್ಲಿ ಮಣ್ಣು ತುಂಬಿಸುವ ಕಾಮಗಾರಿ ಟೆಂಡರ್ ಇಲ್ಲದೆ ನಡೆಸಲಾಗಿದ್ದು, ಕಾಮಗಾರಿಯ ಗುಣಮಟ್ಟಕ್ಕೂ ಯಾವುದೇ ತಾಂತ್ರಿಕ ಪ್ರಮಾಣೀಕರಣ ಪಡೆಯಲಾಗಿಲ್ಲ ಎಂದು ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಹಾಸನ ವಿಭಾಗದ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷ ಟಿ ದೇವರಾಜ್, ಕೆಎಸ್ಆರ್ಟಿಸಿ ವರ್ಕರ್ಸ್ ಅಧ್ಯಕ್ಷ ಶಿವನಂಜೇಗೌಡ, ನಿರ್ದೇಶಕ ರಂಗಶೆಟ್ಟಿ, ಮೊಗಣ್ಣ, ತಿಮ್ಮೇಗೌಡ, ಮೊಗಯ್ಯ ನಾಯಕ್, ಕೃಷ್ಣೇಗೌಡ, ನಾಗೇಶ್, ಅನಿತಾ, ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಉದ್ದೇಶ ಕೆಎಸ್ಆರ್ಟಿಸಿ ಹಾಸನ ವಿಭಾಗದ ಗೃಹ ನಿರ್ಮಾಣ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರಾದ ಹೊನ್ನೇಗೌಡರವರು ಮಾಡಿರ್ತಕ್ಕಂಥ ಹಲವಾರು ರೀತಿಯ ಅನ್ಯಾಯಗಳು, ಅವ್ಯವಹಾರಗಳನ್ನ ಈಗ ತಮ್ಮ ಮುಂದೆ ತಿಳಿಸಲಿಕ್ಕೆ ಬಂದಿದ್ದೀವಿ. ತಮಗೆ ಅದು ಸವಿಸ್ತಾರವಾಗಿ ತಮಗೆ ಒಂದು ಪತ್ರ ಎಲ್ಲ ಕೊಟ್ಟಿದ್ದೀವಿ. ಆದರೂ ಅದರ ಹೈಲೈಟ್ಸನ್ನು ನಾನು ಪತ್ರಿಕಾಗೋಷ್ಠಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಫಸ್ಟು ಸೊಸೈಟಿ ಬರೋ ಮೊದಲಂದ್ರೆ 2010 ಇಸ್ವಿ ಹೊನ್ನೇಗೌಡ ಮೊದಲನೇ ಬಾರಿ ಲೇಔಟ್ಗೆ ಹೋದಾಗ ಅವ್ರು 25 ಎಕರೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ಹೇಳಿ ಸುಮಾರು 5 ಲಕ್ಷದವರೆಗೆ ಮುಂಗಡ ಹಣ ಕೇಳಿ ತಗೊಂಡು ಕೋಟ್ಯಾಂತರ ದುಡ್ಡು ಹಣ ಸಂಗ್ರಹ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಸಹ ನಮ್ಮ AD ಸಂಘಕ್ಕೆ ಒಂದು ಬ್ಯಾನರ್ ಗೆದ್ದಿದ್ದವರು ಆ ಟೀಮ್. ಆ ಸಂದರ್ಭದಲ್ಲಿ ನಾವು ಕಳಿಸಿದ್ವಿ ಏನು ಅಂತಂದ್ರೆ, ಒಂದು 11 ಚಿಲ್ಲರೆ ಎಕರೆನ ಒಬ್ಬ ವ್ಯಕ್ತಿಯಿಂದ ಖರೀದಿ ಮಾಡಿದ್ರು. ಅದು 1 ಕುಂಟೆಗೆ 1,35,000 ರೂಪಾಯಿಗೆ ಖರೀದಿ ಮಾಡಿದ್ದು. ಅದನ್ನ 1.5 ಲಕ್ಷ ರೂಪಾಯಿ ಸೊಸೈಟಿ ರಿಜಿಸ್ಟರ್ ಮಾಡಿಸಿದ್ದಾರೆ. ಅಂದ್ರೆ 15,000 ರೂಪಾಯಿ 1 ಕುಂಟೆಗೆ ಸೊಸೈಟಿ ಮೋಸ ಆಗಿತ್ತು. ಆ ವಿಷಯನ ಹಿಂದೆ ಕೂಡ ನಾವು ಒಂದ್ಸಲ ನಾವು ಗಮನಕ್ಕೆ ತಂದಿದ್ವಿ, ಜನರ ಬರಲು ಕೂಡ ನಾವು ತಂದಿದ್ವಿ. ಜೊತೆಗೆ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ಓ ರಮೇಶ. ಹಾಯ್ ಸುರೇಶ, ನೀನೇನೋ ಇಲ್ಲಿ? ನನ್ ಮಗನ್ನ PU ಜೊತೆಗೆ CA ಮಾಡ್ಸೋಣ ಅಂದ್ರೆ ನನ್ನ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದ್ದಾನೆ. ಏನ್ ಮಾಡೋದು? ಅದಕ್ಕೆ ಟೆನ್ಷನ್. ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿ ಪ್ರತಿ ಸಲ 100% ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ಗೆ ಸೇರ್ಸು. ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ CA CS ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ 1 ಕಾಮರ್ಸ್ ಕಾಲೇಜು. ಅಲ್ಲ, CA ಕೇಳಿದೀನಿ, CS ಅಂದ್ರೆ? ಕಂಪನಿ ಸೆಕ್ರೆಟರಿ ಅಂತ. ಅದು CA ತರನೇ ಪ್ರೊಫೆಷನಲ್ ಕೋರ್ಸು. ಇಡೀ ಜಿಲ್ಲೆಯಲ್ಲಿ CS ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು. ಜೊತೆಗೆ PU ಡಿಗ್ರಿ ಎಲ್ಲ ಸ್ಟೂಡೆಂಟ್ಸ್ ಗೂ ಅಡ್ವಾನ್ಸ್ ಎಕ್ಸೆಲ್, SAP, ಟ್ಯಾಲಿ, ಪವರ್ BI ತರ ಆಡ್ ಆನ್ ಕೋರ್ಸ್ ಗಳು ಇವೆ. ಇಷ್ಟೇ ಅಲ್ಲಪ್ಪ, ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ. ಮತ್ತೆ ಪ್ರತಿ ವರ್ಷ ಕಾಲೇಜಿನ 50 ರಿಂದ 60 ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ. ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಗೂ ಹೋಗ್ತಾರೆ. ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ. ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ A to Z ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು. ಹೌದು, ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್. ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ PU ಕಾಲೇಜು, ಸಾಯಿಬಾಬಾ ಟೆಂಪಲ್ ಎದುರು, ಸಾಲಗಾಮಿ ರಸ್ತೆ, ಹಾಸನ. ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು, ಸಾಲಗಾಮಿ ರಸ್ತೆ, ಹಾಸನ. ದೂರವಾಣಿ ಸಂಖ್ಯೆ 9916141544 ಮತ್ತು 9902301522. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ದೇವಲಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಇತಿಹಾಸ ಪ್ರಸಿದ್ಧ ಬೆಟ್ಟದ ಭೈರವೇಶ್ವರ ದೇವಾಲಯದ ಪಾವಿತ್ರ್ಯ ಮತ್ತು ಧಾರ್ಮಿಕ ವಾತಾವರಣಕ್ಕೆ ಯಾವುದೇ ರೀತಿ ಧಕ್ಕೆ ಉಂಟಾಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದೆಂದು ಶಾಸಕ ಸಿಮೆಂಟ್ ಮಂಜು ತಿಳಿಸಿದರು. ದೇವಾಲಯಕ್ಕೆ ಭೇಟಿ ನೀಡಿ ಸ್ಥಳೀಯರು, ಭಕ್ತರು, ತಹಸೀಲ್ದಾರ್ ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರವು 8 ಗ್ರಾಮಗಳ ಜನರ ಆರಾಧ್ಯ ದೈವವಾಗಿದ್ದು, ಪ್ರಕೃತಿ ಸೌಂದರ್ಯದ ಮಧ್ಯೆ ನೆಲೆಸಿರುವ ಕಾರಣ ನಿತ್ಯವೂ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಾರೆ. ಪ್ರವಾಸೋದ್ಯಮವನ್ನು ಸ್ವಾಗತಿಸಿದರೂ ದೇವಾಲಯ ಆವರಣದಲ್ಲಿ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವ ಚಟುವಟಿಕೆಗಳಿಗೆ ಅವಕಾಶ ನೀಡಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇತ್ತೀಚೆಗೆ ದೇವಾಲಯದ ಆವರಣದಲ್ಲಿ ಜೋರಾಗಿ ಸಂಗೀತ ಹಾಕಿ ನೃತ್ಯ ನಡೆಸಿರುವ ಘಟನೆ ಭಕ್ತರ ಭಾವನೆಗಳಿಗೆ ನೋವುಂಟು ಮಾಡಿದೆ. ದೇವಾಲಯವು ಮನರಂಜನೆಯ ತಾಣಗಳಲ್ಲ, ಭಕ್ತಿ, ಶ್ರದ್ಧೆ ಮತ್ತು ಸಂಸ್ಕೃತಿಯ ಕೇಂದ್ರಗಳಾಗಿವೆ. ಆದ್ದರಿಂದ ಇಂತಹ ಘಟನೆಗಳು ಮರುಕಳಿಸದಂತೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಸ್ಥಳೀಯರ ಸಲಹೆ ಆಧರಿಸಿ ದೇವಾಲಯದ ಅಭಿವೃದ್ಧಿಗೆ ಈಗಾಗಲೇ 8 ಲಕ್ಷ ಅನುದಾನ ಮೀಸಲಿಡಲಾಗಿದೆ. 2-3 ದಿನಗಳ ಒಳಗೆ ಪ್ರವೇಶ ದ್ವಾರ, ವಾಚ್ಮನ್ ಕೊಠಡಿ, ಚೈನ್ ಲಿಂಕ್ ಮೆಶ್ ಬೇಲಿ, ಶೌಚಾಲಯ, ವಿದ್ಯುತ್ ಸಂಪರ್ಕ ಸೇರಿದಂತೆ ಮೂಲಭೂತ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು. ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯು ಪೂರ್ಣಗೊಂಡಿದ್ದು, ಅಗತ್ಯ ಸೌಲಭ್ಯಗಳನ್ನು ಶೀಘ್ರವೇ ಕಲ್ಪಿಸಲಾಗುವುದು ಎಂದರು. ದೇವಾಲಯದ ಸುರಕ್ಷತೆಗೆ ಅಗತ್ಯವಾದ ತಡೆಗೋಡೆ ನಿರ್ಮಾಣಕ್ಕೂ ಪ್ರಸ್ತಾವನೆ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಮಣ್ಣು ಕುಸಿತದ ಅಪಾಯ ಇರುವ ಹಿನ್ನೆಲೆ ಈ ಕಾಮಗಾರಿಯನ್ನ ಆದ್ಯತೆಯಲ್ಲಿ ಕೈಗೊಳ್ಳಲಾಗುವುದೆಂದು ತಿಳಿಸಿದರು. ದೇವಾಲಯದ ಪಾವಿತ್ರ್ಯ ಕಾಪಾಡುವ ಉದ್ದೇಶದಿಂದ ಚಪ್ಪಲಿ ಹೊರಗಡೆ ಬಿಡುವುದು, ದೇವಾಲಯದ ಕಟ್ಟೆಯ ಮೇಲೆ ಏರದಿರುವುದು, ಅಸಭ್ಯ ವರ್ತನೆ ಮಾಡದಿರುವುದು ಸೇರಿದಂತೆ ಪಾಲಿಸಬೇಕಾದ ನಿಯಮಗಳನ್ನು ಸೂಚಿಸುವ ಫಲಕಗಳನ್ನು ಅಳವಡಿಸಲಾಗುವುದು. ಅಗತ್ಯವಿದ್ದರೆ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿ ನಿರಂತರ ನಿಗಾ ವಹಿಸಲಾಗುವುದು ಎಂದರು. ದೇವಾಲಯದ ಆಡಳಿತ ಹಾಗೂ ಸಂರಕ್ಷಣೆಗೆ ತಾತ್ಕಾಲಿಕ ಸಮಿತಿ ರಚಿಸುವ ಕುರಿತು ಸ್ಥಳೀಯರು ಮನವಿ ಸಲ್ಲಿಸಿದ್ದು, ಈ ಬಗ್ಗೆ ಜಿಲ್ಲಾಧಿಕಾರಿ ಮತ್ತು ತಹಸೀಲ್ದಾರ್ ಅವರೊಂದಿಗೆ ಚರ್ಚಿಸಿ ಸರ್ಕಾರದ ಮಾರ್ಗಸೂಚಿಗಳಂತೆ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸುಪ್ರೀತಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಗಂಗಾಧರನ್, ಗ್ರಾಮಾಂತರ ಠಾಣಾ ವೃತ್ತ ನಿರೀಕ್ಷಕ ಪಾಟೀಲ್, ವಲಯ ಅರಣ್ಯಾಧಿಕಾರಿ ಹೇಮಂತ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. HCN ನ್ಯೂಸ್, ಸಕಲೇಶಪುರ. ದೇವಲಕೆರೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬೆಟ್ಟದ ಭೈರವೇಶ್ವರ ದೇವಸ್ಥಾನ ಈ ಭಾಗದ ಆರಾಧ್ಯ ದೈವ. ಅದೇ ರೀತಿಯಲ್ಲಿ ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ದೇವಾಲಯ. ಈ ದೇವಾಲಯ ಇರ್ತಕ್ಕಂಥ ಜಾಗ ಪ್ರಕೃತಿ ಸೌಂದರ್ಯ ಮಧ್ಯದಲ್ಲಿ ಈ ಜಾಗ ಇದೆ. ಹಾಗಾಗಿ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ಪ್ರವಾಸಿಗರು ಇದನ್ನ ಪ್ರಕೃತಿ ಸೌಂದರ್ಯವನ್ನ ಸವಿತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಪಾವಿತ್ರ್ಯತೆಗೆ ಯಾವುದೇ ರೀತಿ ಧಕ್ಕೆ ಬರದೇ ರೀತಿಯಲ್ಲಿ ನಡ್ಕೊಬೇಕು ಅಂತಕ್ಕಂಥದ್ದು ಈ ಸ್ಥಳೀಯರ ವಾದ. ಏನಾಗಿದೆ, ಈ ಭಾಗ ಹಾಗೂ ಮೂಡಿಗೆರೆ ಸುಮಾರು 8 ಹಳ್ಳಿಯಲ್ಲಿರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಎಲ್ಲರಿಗೂ ಕೂಡ ಅವ್ರ ಮನೆ ದೇವರಿದು ಬೆಟ್ಟದ ಭೈರವೇಶ್ವರ. ಹಾಗಾಗಿ ಏನಾಗುತ್ತೆ, ಇಲ್ಲಿ ನಿನ್ನೆ ಏನಾಗಿದೆ, ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡಿದ್ದಾರೆ. ಸೊ ಏನಾಗಿದೆ, ಇದು ತುಂಬಾ ಪಾವಿತ್ರತೆ ಇರ್ತಕ್ಕಂಥ ಜಾಗ ಆಗಿರೋದ್ರಿಂದ ಧಾರ್ಮಿಕ ಚಟುವಟಿಕೆಗಳು ಏನ್ ನಡೆದ್ರು ಯಾರು ಕೂಡ ಅಬ್ಜೆಕ್ಷನ್ ಮಾಡಲ್ಲ. ಆದ್ರೆ ಪ್ರವಾಸಿಗರು ಬರ್ತಕ್ಕಂಥ ಸಂದರ್ಭದಲ್ಲಿ ದೇವಸ್ಥಾನದ ಕಾಂಪೌಂಡ್ ಒಳಗಡೆ ಯಾವುದೇ ಈ ರೀತಿಯ
ಬೇಲೂರು ತಾಲೂಕಿನ ಕಸಬಾ ಹೋಬಳಿ ಕಬ್ಬಿನಮನೆ ಗ್ರಾಮದಲ್ಲಿ ತಪ್ಪಾದ ಕೃಷಿ ಔಷಧಿ ನೀಡಿದ ಪರಿಣಾಮ ರೈತ ಮಹೇಶ್ ಅವರು ಸುಮಾರು 14 ಲಕ್ಷ ಮೌಲ್ಯದ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿದೆ ಎಂದು ಆರೋಪಿಸಿ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ತನಿಖೆ ನಡೆಸಿ ನ್ಯಾಯ ಒದಗಿಸುವಂತೆ ಮನವಿ ಮಾಡಿದ್ದಾರೆ. ಇದೇ ವೇಳೆ ಶಿವಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಎಸ್ ಬೊಮ್ಮಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 189ರಲ್ಲಿ 1.20 ಎಕರೆ ಜಮೀನಿನಲ್ಲಿ ಸುಮಾರು 30 ಚೀಲ ಶುಂಠಿ ಬಿತ್ತನೆ ಮಾಡಿದ್ದರು. ಕಳೆದ 15 ವರ್ಷಗಳಿಂದ ಶುಂಠಿ ಬೆಳೆಯಲ್ಲಿ ಅನುಭವ ಹೊಂದಿದ್ದು ಕಳೆದ 3 ವರ್ಷದಿಂದ ಬೇಲೂರಿನ ಹೊಳೆಬೀದಿಯಲ್ಲಿರುವ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಔಷಧಿ ಅಂಗಡಿಯಿಂದ ಕೃಷಿ ಔಷಧಿಗಳನ್ನು ಖರೀದಿಸುತ್ತಿದ್ದರು. ಈ ವರ್ಷ ಶುಂಠಿ ಬಿತ್ತನೆಯಾದ 15 ದಿನಗಳ ನಂತರ ಕಳೆ ನಿಯಂತ್ರಣಕ್ಕಾಗಿ ಅಂಗಡಿ ಮಾಲೀಕ ರಘು ಅವರ ಸಲಹೆಯಂತೆ ವಿವಿಧ ಕಳೆನಾಶಕ ಔಷಧಿಗಳನ್ನು ಸುಮಾರು 6,350 ರೂಪಾಯಿ ನೀಡಿ ಖರೀದಿಸಿ ಸಿಂಪಡಿಸಿದ್ದಾಗಿ ತಿಳಿಸಿದ್ದಾರೆ. ಆದರೆ 2 ತಿಂಗಳು ಕಳೆದರೂ ಶುಂಠಿ ಮೊಳಕೆಯೊಡೆಯದ ಹಿನ್ನೆಲೆ ಅಂಗಡಿ ಮಾಲೀಕರಿಗೆ ಮಾಹಿತಿ ನೀಡಿದಾಗ ಅವರು ಜಮೀನಿಗೆ ಭೇಟಿ ನೀಡಿ ಹವಾಮಾನದ ಕಾರಣ ಎಂದು ಹೇಳಿ ಮತ್ತಷ್ಟು ಔಷಧಿಗಳನ್ನು ಸುಮಾರು 23,000 ಮೌಲ್ಯದಲ್ಲಿ ಖರೀದಿಸಿ ಸಿಂಪಡಿಸುವಂತೆ ಸೂಚಿಸಿದ್ದಾಗಿ ಆರೋಪಿಸಿದರು. ಆದರೂ 3 ತಿಂಗಳು ಕಳೆದ ಬಳಿಕವೂ ಬೆಳೆ ಮೊಳಕೆಯೊಡೆಯದೆ ಸಂಪೂರ್ಣ ಸುಟ್ಟು ಹೋಗಿದ್ದು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕಿಸಿದಾಗ 15 ದಿನದ ಶುಂಠಿ ಬೆಳೆಗೆ ಇಂತಹ ಔಷಧಿಗಳು ಸೂಕ್ತ ಅಲ್ಲ ಎಂದು ಮಾಹಿತಿ ದೊರೆತಿದೆ ಎಂದರು. ತಪ್ಪಾದ ಔಷಧಿಯಿಂದ ಸುಮಾರು 14 ಲಕ್ಷ ಮೌಲ್ಯದ ಬೆಳೆ ನಾಶವಾಗಿದ್ದು ಬೆಳೆಗಾಗಿ ಪಡೆದಿರುವ ಸುಮಾರು 8 ಲಕ್ಷ ಸಾಲ ತೀರಿಸಲು ಸಾಧ್ಯವಾಗದ ಸ್ಥಿತಿ ನಿರ್ಮಾಣವಾಗಿದೆ. ಸಾಲದ ಒತ್ತಡದಿಂದ ತೀವ್ರ ಮಾನಸಿಕ ಸಂಕಷ್ಟ ಎದುರಿಸುತ್ತಿರುವುದಾಗಿ ತಮ್ಮ ಅಳಲನ್ನ ತೋಡಿಕೊಂಡರು. ಈ ಕುರಿತು ಅಂಗಡಿ ಮಾಲೀಕರನ್ನ ಪ್ರಶ್ನಿಸಿದಾಗ ನಾನು ಕೊಟ್ಟ ಔಷಧಿಯೇ ಸರಿಯಾಗಿದೆ, ನೀನೇ ಸರಿಯಾಗಿ ಬೆಳೆ ನಿರ್ವಹಣೆ ಮಾಡಿಲ್ಲ, ಯಾರಿಗೆ ಬೇಕಾದರೂ ದೂರು ಕೊಡು, ನನಗೆ ಯಾರ ಭಯವೂ ಇಲ್ಲ ಎಂದು ಅವಹೇಳನಕಾರಿ ಹಾಗೂ ಬೆದರಿಕೆ ಹಾಕೋ ರೀತಿ ಮಾತನಾಡಿದ್ದಾರೆ ಎಂದು ನೊಂದ ರೈತ ಆರೋಪಿಸಿದ್ದಾರೆ. ಈ ಸಂಬಂಧ ಜೂನ್ 20, 2026ರಂದು ಬೇಲೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪ್ರಭಾವಿ ವ್ಯಕ್ತಿ ಪರವಾಗಿ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಎಂದು ರೈತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ತಾನು ಪರಿಶಿಷ್ಟ ಜಾತಿಗೆ ಸೇರಿದ ರೈತನಾಗಿದ್ದು ಉದ್ದೇಶಪೂರ್ವಕವಾಗಿ ತಪ್ಪಾದ ಔಷಧಿ ನೀಡಿ ತನ್ನ ಬೆಳೆಯನ್ನು ನಾಶಪಡಿಸಲಾಗಿದೆ ಎಂದು ಆರೋಪಿಸಿರುವ ಮಹೇಶ್ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಸ್ ಅಂಗಡಿ ಮಾಲೀಕ ರಘು ವಿರುದ್ಧ ಕಾನೂನು ಕ್ರಮ ಜರುಗಿಸಿ ನಿಷ್ಪಕ್ಷಪಾತ ತನಿಖೆ ನಡೆಸಿ ತಮಗೆ ಉಂಟಾದ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಇದೇ ವೇಳೆ ಶುಂಠಿ ಬೆಳೆಯಿಂದ ನಷ್ಟಗೊಂಡ ಮಹೇಶ್, ಆರ್ಪಿಐ ರಾಜ್ಯಾಧ್ಯಕ್ಷ ಸತೀಶ್, ರಮೇಶ್, ಮಂಜು ತೇಜೂರು, ಉಮೇಶ್, ರಾಮು ಹಾಗೂ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಮನೆ ಗ್ರಾಮದ ಮಹೇಶ್ ಅಂತ ಇವರು ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸ್ ಔಷಧಿ ಅಂಗಡಿಲಿ ಔಷಧಿ ತಗೋತಾರೆ. ಇವರು ಶುಂಠಿ ಬೆಳೆದಿರ್ತಾರೆ, 1.5 ಎಕರೆ ಶುಂಠಿ ಬೆಳೀತಾರೆ. 8-10 ಲಕ್ಷ ಸಾಲ ಮಾಡಿ ಶುಂಠಿ ಬೆಳೆದು ಇವ್ರು ಏನು ಮಾಡ್ತಾರೆ, 15 ದಿನ ಶುಂಠಿ ಹಾಕಿ 15 ದಿನಕ್ಕೆ ದಾಸೇಗೌಡ ಪ್ಲಾಂಟೇಶನ್ ಸರ್ವಿಸಿಗೆ ಹೋಗಿ ಔಷಧಿ ತಗೋತಾರೆ ಕಳೆನಾಶಕನ್ನ. ಅವಾಗ ಇವ್ರು ಏನು ಮಾಡ್ತಾರೆ, ಅಲ್ಲಿ ಆ ಅಂಗಡಿ ಮಾಲೀಕರಾದಂಥ ರಘು ಏನು ಮಾಡ್ತಾರೆ, ಈಗ ತಗೊಳ್ಳಿದು ಬೇರೆ ಕಂಪ್ನಿದೆ, ಇದು ಚೆನ್ನಾಗಿದೆ, ಇದನ್ನು ಬೆರೆಸ್ಬಿಟ್ಟು ನೀವು ಹೊಡೀರಿ ಅಂತ ಹೇಳ್ತಾರೆ. ಇವರು ಪಾಪ ಗೊತ್ತಿಲ್ಲ, ಅಮಾಯಕ ಅನ್ಎಜುಕೇಟೆಡು ಏನು ಮಾಡ್ತಾರೆ, ಇವರು ಔಷಧಿ ತಗೊಂಡೋಗಿ ಶುಂಠಿಗೆ ಸಿಂಪಡಿಸ್ತಾರೆ. ಸಿಂಪಡಿಸಿದ್ರೆ 3 ತಿಂಗಳಾದರೂ ಅದು ಶುಂಠಿ ಹುಟ್ಟಲ್ಲ. ನಂತರ ಏನಾಗುತ್ತೆ, ಇವ್ರು ಬಂದು ಅಣ್ಣ ಯಾಕಣ್ಣ ಶುಂಠಿನೇ ಹುಟ್ಟಿಲ್ಲ, ಈ ಥರ ಔಷಧಿ ಕೊಟ್ಟಿದ್ದೀರಂತ ಹೋಗಿ ಕೇಳಕ್ಕೆ ಹೋದಾಗ ಇದು ತಗೋ ಬೇರೆ ಔಷಧಿ ಅಂತ ಬೇರೆ ಔಷಧಿ ಕೊಡ್ತಾರೆ. ಬಟ್ ಅದನ್ನು ಹೊಡೆದ್ರೂ ಸಹ ಶುಂಠಿ ಬರಲ್ಲ, ಎಲ್ಲೋ ಒಂದೊಂದು ಗಿಡ ಆ ಕಡೆ ಒಂದು ಈ ಕಡೆ ಒಂದು ಬೆಳೆಯುತ್ತೆ. ಆಮೇಲೆ ಇವ್ರೇನು ಮಾಡ್ತಾರೆ, ಮತ್ತೆ ಹೋಗಿ ಕೇಳ್ತಾರೆ, ಯಾಕೆ ಈ ಥರ ನೀವು ಈ ಥರ ಶುಂಠಿ ಔಷಧಿ ಕೊಟ್ಟಿದ್ದೀರಾ, ನಾನು ಸಾಲ ಮಾಡಿ ನಾನು ಶುಂಠಿ ಹಾಕಿದ್ದೀನಿ, ಅದು ಬೇರೆ ಜಮೀನಲ್ಲಿ ಬೋಗಿ ಹಾಕಿಸ್ಕೊಂಡು ನಾನು ಶುಂಠಿ ಬೆಳೆದಿದ್ದೀನಿ, ಈ ಥರ ಕೊಟ್ಟರೆ ಶುಂಠಿ ಎಲ್ಲ ಹಾಳೋಗಿದೆ ಅಂದರೆ ನೀನು ಯಾರಿಗಾರ ಹೇಳಿದ್ರೆ ನೀನು ಕಂಪ್ಲೇಂಟ್ ಕೊಟ್ಟರೆ ಅದು ಮಾಡಿದ್ರೆ ನಿನ್ನ ಮೇಲೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ಪುರಸಭೆ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹೊರಗುತ್ತಿಗೆ ನೀರು ಸರಬರಾಜು ನೌಕರರು ಕಳೆದ 2.5 ತಿಂಗಳಿನಿಂದ ತಮಗೆ ವೇತನ ಪಾವತಿಯಾಗದ ಮತ್ತು ಭವಿಷ್ಯ ನಿಧಿ ಜಮೆಯಾಗದ ಹಿನ್ನೆಲೆ ಆಕ್ರೋಶ ವ್ಯಕ್ತಪಡಿಸಿದ್ದು ಜುಲೈ 15ರಿಂದ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ನಿರ್ಧರಿಸಿದ್ದಾರೆ. ಈ ಸಂಬಂಧ ನೌಕರರ ನಿಯೋಗವು ಜುಲೈ 14ರಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ತಮ್ಮ ಅಳಲನ್ನ ತೋಡಿಕೊಂಡಿದೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಹೊರಗುತ್ತಿಗೆ ನೀರು ಸರಬರಾಜು ನೌಕರರ ಸಂಘದ ಗೌರವಾಧ್ಯಕ್ಷ ಮಹೇಶ್, ನೌಕರರಿಗೆ ಕಳೆದ 2.5 ತಿಂಗಳಿನಿಂದ ವೇತನ ಪಾವತಿಯಾಗಿಲ್ಲ. ಇದರಿಂದ ನೌಕರರ ಕುಟುಂಬಗಳು ಜೀವನ ನಿರ್ವಹಣೆಗೆ ತೀವ್ರ ತೊಂದರೆ ಅನುಭವಿಸುತ್ತಿವೆ. ಕಳೆದ 27 ತಿಂಗಳ ಭವಿಷ್ಯ ನಿಧಿ ಹಣವನ್ನ ನೌಕರರ ವೇತನದಿಂದ ಕಡಿತಗೊಳಿಸಿದ್ದರೂ ಅದನ್ನು ಅವರ ಖಾತೆಗೆ ಜಮೆ ಮಾಡಲಾಗಿಲ್ಲ.
ಪುರಸಭೆ ಮುಖ್ಯಾಧಿಕಾರಿ ಬಸವರಾಜ್ ಅವರು ಕೇವಲ 10 ತಿಂಗಳ ಪಿಎಫ್ ಮಾತ್ರ ಪಾವತಿಸಿದ್ದು ಉಳಿದ ಅವಧಿಯ ಹಣ ಪಾವತಿಸದೆ ಸುಳ್ಳು ಮಾಹಿತಿ ನೀಡಲಾಗುತ್ತಿದೆ ಎಂದು ನೌಕರರು ಆರೋಪಿಸಿದ್ದಾರೆ. ಬೆಂಗಳೂರು ಮೂಲದ ನೀಲಾದ್ರಿ ಎಂಟರ್ಪ್ರೈಸಸ್ ಸಂಸ್ಥೆಗೆ 4 ವರ್ಷಗಳ ಅವಧಿಗೆ ಗುತ್ತಿಗೆ ನೀಡಲಾಗಿದ್ದು, ಆದರೆ ಈಗ ಗುತ್ತಿಗೆ ಅವಧಿ ಮುಗಿದಿದೆ ಎಂದು ಹೇಳಿ ಸಂಸ್ಥೆಯು ಜವಾಬ್ದಾರಿಯಿಂದ ನುಣುಚಿಕೊಳ್ಳುತ್ತಿದ್ದು ನೌಕರರಿಗೆ ಹೆದರಿಸಲಾಗುತ್ತಿದೆ ಎನ್ನಲಾಗಿದೆ. ಸ್ಥಳೀಯ ಪುರಸಭೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಈ ಸಮಸ್ಯೆಯನ್ನ ಬಗೆಹರಿಸಲು ಸೂಕ್ತ ಸ್ಪಂದನೆ ನೀಡುತ್ತಿಲ್ಲ. ನಮ್ಮ ನ್ಯಾಯಸಮ್ಮತವಾದ ಬೇಡಿಕೆಯನ್ನ ಇಂದೇ ಬಗೆಹರಿಸದಿದ್ದರೆ ನಾಳೆ ಬೆಳಗಿನಿಂದಲೇ ಬೇಲೂರು ಪಟ್ಟಣದ ಎಲ್ಲಾ ಹೊರಗುತ್ತಿಗೆ ನೀರು ಸರಬರಾಜು ನೌಕರರು ಒಗ್ಗೂಡಿ ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲಿದ್ದೇವೆ. ನಮ್ಮ ಸಮಸ್ಯೆಗೆ ಸಂಬಂಧಿಸಿದಂತೆ ಚೀಫ್ ಆಫೀಸರ್ ಉತ್ತರಿಸಲಿದ್ದಾರೆ. ಆದರೆ ಸದ್ಯಕ್ಕೆ ನಮ್ಮ ಯಾವುದೇ ಸಮಸ್ಯೆಗಳು ಸರಿಯಾಗಿ ಬಗೆಹರಿಯುತ್ತಿಲ್ಲ. ಈ ನಿಟ್ಟಿನಲ್ಲಿ ನಾವು ಈಗ ತಹಸೀಲ್ದಾರ್ ಅವರಿಗೆ ಮತ್ತು ಪೊಲೀಸ್ ಠಾಣೆಗೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ಎಂದರು. ಈ ವೇಳೆ ನೌಕರರಾದ ರಮೇಶ್, ಸುನಿಲ್ ನರಸಿಂಹ, ಕೇಶವ, ಲೋಕೇಶ್, ಕೇಶವಮೂರ್ತಿ ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ವಾಟರ್ ಸಪ್ಲೈ ಅವ್ರದ್ದು ಗೌರವಾಧ್ಯಕ್ಷರು ಮಾಡಿದ್ದಾರೆ ನಮ್ಮ ಮಹೇಶ್ ಅಂತ. ಇವ್ರದ್ದೇನು ಸಮಸ್ಯೆ ಅಂದರೆ 2.5 ತಿಂಗಳಿಂದ ಸಂಬಳ ಮಾಡಿಕೊಟ್ಟಿರಲ್ಲ, ಮತ್ತು 27 ತಿಂಗಳಿಂದ PF ಕಟ್ಟಿಲ್ಲ. ಈಗ ಬಂದಿರೋಂಥ ಚೀಫ್ ಆಫೀಸರ್ ಬಸವರಾಜ್ ಸರ್ ಏನು ಬಂದಿದ್ದಾರೆ, 10 ತಿಂಗಳು ಕಟ್ಟಿದ್ದಾರೆ, ಅದು ಅಪ್ಡೇಟ್ ಆಗಿದೆ. ಇನ್ನು 27 ತಿಂಗಳದು ಕಟ್ಟಿಲ್ಲ, ಕಟ್ಟದಲ್ಲೇ ಇದ್ದು ಇವರು ಕಟ್ಟಿದ್ದಾರೆ ಅಂತೇಳಿ ನಮ್ಗೆ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ. ಅದು ಇವತ್ತು ಬಗೆಹರಿಸ್ಬೇಕು ಅಂತ ನಾವು ಮನವಿ ಕೊಟ್ಟಿದ್ವಿ. ಏನು ಇವತ್ತು ಬಗೆಹರಿಸಲಿಲ್ಲ ಅಂದರೆ ನಾಳೆ ಬೆಳಗ್ಗೆ ಬೇಲೂರು ಟೌನಲ್ಲಿ ಏನು ನಮ್ಮ ವಾಟರ್ ಸಪ್ಲೈ ಎಂಪ್ಲಾಯ್ಸ್ ಇದ್ದಾರೆ, ಹೊರಗುತ್ತಿಗೆ ಆಧಾರದ ಮೇಲೆ ಇದ್ದಾರೆ, ಅವರೆಲ್ಲರೂ ಸೇರಿ ಒಂದು ಸ್ಟ್ರೈಕ್ ಮಾಡಬೇಕು ಅಂತೇಳಿ ಮನವಿ. ಈಗ 4 ವರ್ಷ ಆಗಿದೆ ಗುತ್ತಿಗೆ ಆಗಿ, ಅವರು ಆ ಟೆಂಡರ್ ಮುಗ್ದೋಗಿದೆ. ಏನು ಹೆಸರು ನೀಲಾದ್ರಿ ಅಂತೇಳಿ ಎಂಟರ್ಪ್ರೈಸಸ್ ಅಂತ ಬೆಂಗಳೂರು ಅವರು. ಅವರನ್ನು ಕೇಳಿದ್ರೆ ನಮ್ಗೆ ಟೆಂಡರೇ ಆಗಿಲ್ಲ, ನೀವು ನಮ್ಮನ್ನ ಯಾಕೆ ಕೇಳ್ತೀರಂತ ನಮ್ಗೆ ಎದುರಿಸ್ತಾರೆ. ಮತ್ತೆ ಪುರಸಭೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದಂತೆ ಶನಿವಾರ ರಾಜ್ಯಾದ್ಯಂತ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ಗೆ ಹಾಸನ ಜಿಲ್ಲೆಯಾದ್ಯಂತ ಅಭೂತಪೂರ್ವ ಸ್ಪಂದನೆ ವ್ಯಕ್ತವಾಗಿದೆ. ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕುಗಳನ್ನು ಒಳಗೊಂಡ 44 ನ್ಯಾಯಾಲಯಗಳಲ್ಲಿ ಏಕಕಾಲಕ್ಕೆ ರಾಷ್ಟ್ರೀಯ ಲೋಕ್ ಅದಾಲತ್ ಆಯೋಜನೆಯಾಗಿದ್ದು, ಕಕ್ಷಿದಾರರು, ವಕೀಲರು ಮತ್ತು ನ್ಯಾಯಾಂಗದ ಸಹಕಾರದಿಂದ ಸಾವಿರಾರು ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿದೆ ಎಂದು ಜಿಲ್ಲಾ ನ್ಯಾಯಾಧೀಶರಾದ ಹೇಮಾವತಿ ತಿಳಿಸಿದರು. ನಗರದ ಜಿಲ್ಲಾ ನ್ಯಾಯಾಲಯದ ಕಟ್ಟಡದಲ್ಲಿ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಲೋಕ್ ಅದಾಲತ್ನಲ್ಲಿ ಮಧ್ಯಾಹ್ನ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ 44 ನ್ಯಾಯಾಲಯಗಳಲ್ಲಿ ಒಟ್ಟು 96,832 ಪ್ರಕರಣಗಳು ಬಾಕಿ ಇದ್ದವು. ಈ ಪೈಕಿ ರಾಷ್ಟ್ರೀಯ ಲೋಕ್ ಅದಾಲತ್ಗೆ 7,569 ನ್ಯಾಯಾಲಯದ ಪ್ರಕರಣಗಳು ಮತ್ತು 6,01,256 ವ್ಯಾಜ್ಯ ಪೂರ್ವ ಪ್ರಕರಣಗಳು ಗುರುತಿಸಲಾಗಿತ್ತು. ಲೋಕ್ ಅದಾಲತ್ ಪ್ರಕ್ರಿಯೆ ನಡೆಯುತ್ತಿರುವ ಹಂತದಲ್ಲೇ 1,884 ನ್ಯಾಯಾಲಯದ ಪ್ರಕರಣಗಳು ಮತ್ತು 5,96,445 ವ್ಯಾಜ್ಯ ಪೂರ್ವ ಪ್ರಕರಣಗಳು ಸೇರಿ ಒಟ್ಟು 5,98,329 ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಮಧ್ಯಾಹ್ನದವರೆಗಿನ ಅಂಕಿಅಂಶ ತಿಳಿಸಿದ ಅವರು, ಪ್ರಕ್ರಿಯೆ ಇನ್ನೂ ಮುಂದುವರಿಯುತ್ತಿರುವುದರಿಂದ ಇತ್ಯರ್ಥವಾಗುವ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಹೆಚ್ಚುವ ನಿರೀಕ್ಷೆ ಇದೆ ಎಂದರು. ನ್ಯಾಯಾಲಯದ ಪ್ರಕರಣಗಳ ಪೈಕಿ ಎನ್ಐ ಆಕ್ಟ್ ಪ್ರಕರಣದಲ್ಲಿ 3.04 ಕೋಟಿಗೂ ಅಧಿಕ, ಬ್ಯಾಂಕ್ ವಸೂಲಾತಿ ಪ್ರಕರಣದಲ್ಲಿ 3.35 ಕೋಟಿಗೂ ಅಧಿಕ, ಇತರೆ ಪ್ರಕರಣಗಳು ಸೇರಿ ಒಟ್ಟು 16.63 ಕೋಟಿಗೂ ಅಧಿಕ ಮೊತ್ತದ ರಾಜಿ ಸಂಧಾನ ನಡೆದಿದೆ. ವ್ಯಾಜ್ಯ ಪೂರ್ವ ಪ್ರಕರಣಗಳಲ್ಲಿ ಬ್ಯಾಂಕ್ ವಸೂಲಾತಿ, ಸಂಚಾರ ನಿಯಮ ಉಲ್ಲಂಘನೆ, ಆದಾಯ ಮತ್ತು ನೀರಿನ ಬಿಲ್ ಸಂಬಂಧಿತ ಪ್ರಕರಣಗಳಿಗೆ ಆದ್ಯತೆ ನೀಡಲಾಗಿದ್ದು, 6.01 ಲಕ್ಷ ಪ್ರಕರಣದಲ್ಲಿ 5.96 ಲಕ್ಷ ಪ್ರಕರಣಗಳು ಇತ್ಯರ್ಥಗೊಂಡಿವೆ. ಈ ವಿಭಾಗದಲ್ಲಿ 11.38 ಕೋಟಿಗೂ ಅಧಿಕ ಮೊತ್ತದ ರಾಜಿ ಸಂಧಾನವಾಗಿದ್ದು, ನ್ಯಾಯಾಲಯದ ಪ್ರಕರಣಗಳೊಂದಿಗೆ ಒಟ್ಟಾರೆ 28,84,939 ಮೊತ್ತದ ಪ್ರಕರಣಗಳು ರಾಜಿ ಮೂಲಕ ಅಂತ್ಯಗೊಂಡಿದೆ ಎಂದರು. ಇನ್ನು ಅಪಘಾತದಲ್ಲಿ ಮೃತಪಟ್ಟ ವ್ಯಕ್ತಿಗೆ ಪರಿಹಾರ ಸಿಕ್ಕಿದೆ ಎಂದು ಮಾಹಿತಿ ನೀಡಿದರು. ಹಲವು ವರ್ಷಗಳ ಕಾಲ ಸುಖವಾಗಿ ಸಂಸಾರ ನಡೆಸಿದ ಬಳಿಕ ವೈಮನಸ್ಸಿನಿಂದ ದೂರವಾಗಿ ವಿಚ್ಛೇದನಕ್ಕಾಗಿ ನ್ಯಾಯಾಲಯದ ಮೆಟ್ಟಿಲೇರಿದ ದಂಪತಿಗಳನ್ನು ನ್ಯಾಯಾಧೀಶರು ಮತ್ತು ರಾಜಿ ಸಂಧಾನಕಾರರು ಸಮಾಲೋಚನೆ ನಡೆಸಿ ಮತ್ತೆ ಒಂದಾಗುವಂತೆ ಮನವೊಲಿಸಿದರು. ಕೊನೆಗೆ ಇಬ್ಬರು ನ್ಯಾಯಾಧೀಶರ ಸಮ್ಮುಖದಲ್ಲಿ ಹೂವಿನ ಹಾರಗಳನ್ನು ಪರಸ್ಪರ ಬದಲಾಯಿಸಿಕೊಂಡು ಹೊಸ ಬದುಕಿಗೆ ಕಾಲಿಟ್ಟ ಹೃದಯ ಸ್ಪರ್ಶಿ ಘಟನೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ವೇಳೆ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರು ಮಾಧ್ಯಮದೊಂದಿಗೆ ನೋವನ್ನು ಹಂಚಿಕೊಂಡು ರಾಜಿ ಮೂಲಕ ಪರಿಹಾರ ಸಿಕ್ಕ ಬಗ್ಗೆ ಮಾಹಿತಿ ಹಂಚಿಕೊಂಡರು. ಈ ವೇಳೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿಕೆ ದಾಕ್ಷಾಯಿನಿ ಮತ್ತು ಇತರೆ ವಿಭಾಗದ ನ್ಯಾಯಾಧೀಶರು ಹಾಗೂ ವಕೀಲರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ನಿಮ್ಮ ಮುಂದಿನ ಜೀವನವನ್ನು ಆ ಒಂದು ಹಣದಲ್ಲಿ ಯಾವ ರೀತಿ ರೂಪಿಸ್ಕೋಬೇಕು, ನಿಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ಮುಂದಕ್ಕೆ ತರಬೇಕು, ಆ ರೀತಿಯ ಪ್ರಯತ್ನ ಪಟ್ಟು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ದಿವಸ ಏನು ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೊಂಡಿದ್ದಾರೆ, ಮುಂದೆ ಯಾವತ್ತೂ ಕೂಡ ಅವರು ನ್ಯಾಯದ ಮೆಟ್ಟಿಲು ಹತ್ತಬಾರ್ದು. ಅವರ ಮುಂದಿನ ಒಂದು ಭವಿಷ್ಯಗಳು ಚೆನ್ನಾಗಿರಲಿ, ಮುಂದೆ ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ
ಮುನ್ನಡೆಸಲಿಕ್ಕಂತಹ ಒಂದು ಪ್ರಯತ್ನವನ್ನು ಅವರೆಲ್ಲರೂ ಮಾಡಬೇಕು. ಯಾಕಂತೇಳಿದರೆ ಕೋರ್ಟ್ನಲ್ಲಿ ನಡೀತಾ ಇದ್ದರೆ ವರ್ಷಾನುಗಟ್ಟಲೆ ನಡೀತದೆ, ವಿವಾದಗಳು ಇತ್ಯರ್ಥ ಆಗಲಿಕ್ಕೆ ತುಂಬ ಸಮಯ ಹಿಡಿದ ಅಷ್ಟೊತ್ತಿಗೆ ಏನೋ ಘಟನೆಗಳು ನಡೆದು ಹೋಗ್ತವೆ. ಬಟ್ ಈ ರಾಜಿ ಸಂಧಾನ ಬಂದಾಗ ಎಲ್ಲರೂ ಕೂತ್ಕೊಂಡು ಮಾತಾಡಿರೋದ್ರಿಂದ ಒಂದು ಒಳ್ಳೆಯ ಜೀವನವನ್ನು ಅವರು ನಡೆಸ್ಬೋದು, ಅವರ ಸುತ್ತಮುತ್ತಲೂ ಕಲ್ಪಿಸಿಕೊಡ್ಬೋದು, ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ಹಾಗಾಗಿ ಈ ಒಂದು ಲೋಕಾದಾಲತ್ನ ಪ್ರಯೋಜನವನ್ನು ಇನ್ನು ಮುಂದೆ ಕೂಡ ಎಲ್ಲ ಹೆಚ್ಚು ರೀತಿಯಲ್ಲಿ ಪಡ್ಕೋಬೇಕು ಅಂತೇಳಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನನ್ನ ಎರಡು ಮಾತುಗಳು ಸದ್ಯಕ್ಕೆ ಇನ್ನೂ ಬರಲಿಕ್ಕಿದೆ. ಈಗ ಒಂದು 1 ಗಂಟೆಗೆ ಬಂದ ಮಾಹಿತಿಯ ಪ್ರಕಾರ 1800 ಇಡೀ ಜಿಲ್ಲೆಯಲ್ಲಿ 1884 ಪೆಂಡಿಂಗ್ ಕೇಸ್ಗಳು. ಈಗ ನಮ್ಮಲ್ಲಿ HCI ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCI ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷದ ಸದೃಢತೆಗೆ ಮತ್ತು ರಾಜ್ಯದ ಛಲವಾದಿ ಮಹಾಸಭಾ ಸಮುದಾಯದ ಹಿತದೃಷ್ಟಿಯಿಂದ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಬೇಲೂರು ಛಲವಾದಿ ಮಹಾಸಭಾ ಯುವ ಘಟಕದ ಅಧ್ಯಕ್ಷ ಶಂಭುಗನಹಳ್ಳಿ ಬಾಬು ಒತ್ತಾಯಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಜನಪ್ರತಿನಿಧಿಯಾಗಿ ಗುರುತಿಸಿಕೊಂಡಿರುವ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತಾ ಜನಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ಸತತ 3 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ನರೇಂದ್ರ ಸ್ವಾಮಿ ಅವರು 2023 ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಆಯ್ಕೆಯಾದ ಅವರು ಗ್ರಾಮೀಣಾಭಿವೃದ್ಧಿ, ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣ, ಕುಡಿಯುವ ನೀರಿನ ವ್ಯವಸ್ಥೆ, ಶಿಕ್ಷಣ, ಆರೋಗ್ಯ ಮತ್ತು ರೈತರ ಕಲ್ಯಾಣಕ್ಕಾಗಿ ಸಂಬಂಧಿಸಿದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಒತ್ತು ನೀಡುತ್ತಿದ್ದಾರೆ. ಕೃಷಿಯನ್ನೇ ಜೀವನಾಧಾರವಾಗಿಸಿಕೊಂಡಿರುವ ಮಳವಳ್ಳಿ ಭಾಗದ ರೈತರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನೀರಾವರಿ, ಕೃಷಿ ಅಭಿವೃದ್ಧಿ, ಬೆಳೆ ಸಮಸ್ಯೆಗಳು ಮತ್ತು ಮೂಲ ಸೌಕರ್ಯ ವೃದ್ಧಿಗೆ ಸಂಬಂಧಿಸಿದ ವಿಷಯಗಳನ್ನು ಸರ್ಕಾರದ ಗಮನಕ್ಕೆ ತರುತ್ತಿದ್ದಾರೆ. ಯುವಕರಿಗೆ ಉದ್ಯೋಗ ಮತ್ತು ಕೌಶಲ್ಯಾಭಿವೃದ್ಧಿ, ಮಹಿಳಾ ಸ್ವಸಹಾಯ ಸಂಘಗಳ ಸಬಲೀಕರಣ ಹಾಗೂ ಸಾಮಾಜಿಕ ನ್ಯಾಯಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳಿಗೂ ಆದ್ಯತೆ ನೀಡುತ್ತಿದ್ದಾರೆ. 1 ಬಾರಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ರಾಜ್ಯದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿ ಜನಾನುರಾಗಿಯಾದ ನರೇಂದ್ರ ಸ್ವಾಮಿಯವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದರು. ಬಿಕ್ಕೋಡು ಹೋಬಳಿ ಛಲವಾದಿ ಮಹಾಸಭಾ ಯುವ ಘಟಕದ ಅಧ್ಯಕ್ಷ ಹರೀಶ್ ಮಾತನಾಡಿ, ಸತತ 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನ ಪಡೆದು ಕ್ಷೇತ್ರಕ್ಕೆ ಉತ್ತಮ ಸೇವಾ ಕೆಲಸವನ್ನ ಮಾಡಿದಲ್ಲದೆ ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ಎಲ್ಲಾ ಸಮಾಜಗಳ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿರುವಂತಹ ಶಾಸಕ ನರೇಂದ್ರ ಸ್ವಾಮಿಯವರಿಗೆ ಸಚಿವ ಸ್ಥಾನವನ್ನ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ನೀಡಬೇಕೆಂದು ಈ ಮೂಲಕ ಒತ್ತಾಯಪಡಿಸಲಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಛಲವಾದಿ ಮಹಾಸಭಾ ಯುವ ಘಟಕದ ಹೋಬಳಿ ಅಧ್ಯಕ್ಷರಾದ ಪೃಥ್ವಿರಾಜ್, ಮಂಜುನಾಥ್, ರಘು ಸೋಂಪುರ ಹಾಗೂ ಮೋಹನ್ ಹಾಜರಿದ್ದರು. HCI ನ್ಯೂಸ್, ಬೇಲೂರು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾಕೆ ಅಂತಂದರೆ ಹಳೆ ಮೈಸೂರು ಭಾಗದಲ್ಲಿ ಚಾಣಕ್ಯ ಅಂತ ಹೆಸರು ತರಿಸಿರುವಂಥದ್ದು ಮಳವಳ್ಳಿ ಶಾಸಕರು. ಅವರು 1 ಬಾರಿ ಇದು ಮಿನಿಸ್ಟರ್ ಆಗಿ ತುಂಬ ಅನುಭವ ಉಳ್ಳವರು. ಆಮೇಲೆ ಛಲವಾದಿ ಮಹಾಸಭಾದ ಒಳ್ಳೆಯ ಆಮೇಲೆ ಈ ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವರಿಗೆ ಒಳ್ಳೆಯ ಹೆಸರಿದೆ, ತುಂಬ ಅಭಿಮಾನಿ ಬಳಗ ಇದೆ. ಹಾಗಾಗಿ ಅವರಿಗೆ ಇದು ಸಚಿವ ಸ್ಥಾನನ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. SC/ST ಚೇರ್ಮನ್ ಆಗಿದ್ದಾರೆ, ಆಮೇಲೆ ಯೂತ್ ಕಾಂಗ್ರೆಸ್ ಆಗಿದ್ದಾರೆ, NYC 1983ರಲ್ಲಿ NYC ಆಗಿದ್ದಾರೆ. ಹಾಗಾಗಿ ಅವರಿಗೆ ಪ್ರಸ್ತುತ ವಾಯು ಮಾಲಿನ್ಯದ ಮಂಡಳಿದ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಮೊಸಳೆ ಗ್ರಾಮದ ದಲಿತ ಮುಖಂಡ ಚಂದ್ರು ಅವರ ವಿರುದ್ಧ ಜಮೀನು ಅಕ್ರಮವಾಗಿ ಕಬಳಿಸಿದ್ದಾರೆ ಎಂಬ ಆರೋಪಗಳನ್ನು ಮಾಡಿರುವುದು ಸಂಪೂರ್ಣ ಸುಳ್ಳು ಹಾಗೂ ದುರುದ್ದೇಶಪೂರ್ವಕವಾಗಿದೆ ಎಂದು ದಲಿತ ಪರ ಸಂಘಟನೆಗಳ ಒಕ್ಕೂಟದ RPI ರಾಜ್ಯಾಧ್ಯಕ್ಷ ಸತೀಶ್ ಮತ್ತು ದಲಿತ ಹಿರಿಯ ಮುಖಂಡ HK ಸಂದೇಶ್ ಆರೋಪಿಸಿದ್ದಾರೆ.
ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ, ಚಂದ್ರು ಅವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸದೆ ಅವರ ತೇಜೋವಧೆ ಮಾಡುವ ಉದ್ದೇಶದಿಂದ ಕೆಆರ್ಎಸ್ ಪಕ್ಷದ ಜಿಲ್ಲಾ ಮುಖಂಡರು ಮತ್ತು ಕೆಲವರು ಸೇರಿ ಆಧಾರರಹಿತ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಮೊಸಳೆ ಗ್ರಾಮದ ಜಗದೀಶ್ ಹಾಗೂ ಕೆಆರ್ಎಸ್ ಪಕ್ಷದ ಮುಖಂಡರಾದ ಗಣೇಶ್, ಮಧು, ರಮೇಶ್, ಭರತ್, ಜಗಣ್ಣ ಸೇರಿದಂತೆ ಕೆಲವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿ ನಡೆಸಿ ಚಂದ್ರು ಅವರ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡಿದ್ದಾರೆ. ಇದನ್ನು ದಲಿತ ಪರ ಸಂಘಟನೆಗಳು ಉಗ್ರವಾಗಿ ಖಂಡಿಸುತ್ತವೆ ಎಂದರು. ಚಂದ್ರು ಅವರ ಅಜ್ಜಿ ಜಯಲಕ್ಷ್ಮಮ್ಮ ಅವರಿಗೆ ಮೊಸಳೆ ಗ್ರಾಮದ ಸರ್ವೆ ನಂಬರ್ 214ರಲ್ಲಿ 1.30 ಎಕರೆ ಜಮೀನು ಹಿಂದಿನಿಂದಲೂ ಅನುಭವದಲ್ಲಿದ್ದು, ಫಾರಂ 53ರ ಅಡಿ ಅರ್ಜಿ ಸಲ್ಲಿಸಲಾಗಿತ್ತು. ಅವರ ನಿಧನದ ಬಳಿಕ ಸರ್ಕಾರವು 2021-22ನೇ ಸಾಲಿನಲ್ಲಿ ಚಂದ್ರು ಅವರ ಹೆಸರಿಗೆ ಜಮೀನು ಮಂಜೂರು ಮಾಡಿದ್ದು, ಕಾನೂನುಬದ್ಧವಾಗಿ ಖಾತೆ ಆಗಿದೆ ಎಂದು ವಿವರಿಸಿದರು. ಇದೇ ವೇಳೆ ಗುಡ್ಡದ ತೆರಣಿಯ ಗ್ರಾಮದ ದ್ಯಾವಮ್ಮ ಅವರಿಗೆ 1978-79ರಲ್ಲಿ 4 ಎಕರೆ ಜಮೀನು ಮಂಜೂರಾಗಿತ್ತು. ವಯೋವೃದ್ಧರಾದ ದ್ಯಾವಮ್ಮ ಅವರನ್ನ ಚಂದ್ರು ಹಾಗೂ ಅವರ ಪತ್ನಿ ಶೋಭಾ ಹಲವು ವರ್ಷಗಳ ಕಾಲ ಆರೈಕೆ ಮಾಡಿ ವೈದ್ಯಕೀಯ ವೆಚ್ಚ ಸೇರಿದಂತೆ ಎಲ್ಲಾ ಜವಾಬ್ದಾರಿಗಳನ್ನು ನಿರ್ವಹಿಸಿದ್ದರು. ಇದರಿಂದ ಸಂತುಷ್ಟರಾದ ದ್ಯಾವಮ್ಮ ಹಾಗೂ ಅವರ ಕುಟುಂಬಸ್ಥರ ಒಪ್ಪಿಗೆಯೊಂದಿಗೆ 2020ರಲ್ಲಿ ಮರಣ ಶಾಸನ ಪತ್ರದ ಮೂಲಕ ಆ ಜಮೀನನ್ನ ಶೋಭಾ ಅವರ ಹೆಸರಿಗೆ ಬರೆದುಕೊಟ್ಟಿದ್ದರು. ಬಳಿಕ ದ್ಯಾವಮ್ಮ ನಿಧನರಾದ ನಂತರ ಕಾನೂನು ಪ್ರಕ್ರಿಯೆಯಂತೆ ಶೋಭಾ ಅವರ ಹೆಸರಿಗೆ ಖಾತೆ ದಾಖಲಾಗಿದೆ ಎಂದರು. ಈ ಸಂಬಂಧ ಈಗಾಗಲೇ ಜಗದೀಶ್ ಅವರು ಕಂದಾಯ ಸಚಿವರ ಜನಸ್ಪಂದನ ಕಾರ್ಯಕ್ರಮದಲ್ಲಿ ದೂರು ನೀಡಿದ್ದರು. ಅದರ ಆಧಾರದ ಮೇಲೆ ಉಪತಹಸೀಲ್ದಾರ್ ನೇತೃತ್ವದಲ್ಲಿ ಸ್ಥಳ ಪರಿಶೀಲಿಸಿ ಗ್ರಾಮ ಆಡಳಿತಾಧಿಕಾರಿ, ರಾಜಸ್ವ ನಿರೀಕ್ಷಕರು ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದ ನಂತರ ಯಾವುದೇ ಕ್ರಮ ಕಂಡುಬಂದಿಲ್ಲ ಎಂದು ತಹಸೀಲ್ದಾರ್ ವರದಿ ನೀಡಿದ್ದು, ಚಂದ್ರು ಅವರ ಖಾತೆ ಕಾನೂನುಬದ್ಧವಾಗಿದೆ ಎಂದು ಸ್ಪಷ್ಟಪಡಿಸಲಾಗಿದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ನಾಗರಾಜ್ ಹೆತ್ತೂರು, ರಮೇಶ್, ಮಂಜು ತೇಜೂರು, ಉಮೇಶ್ ಹೆಚ್ಜಿ, ವಿಠಲ್, ನರಸಿನಕುಪ್ಪೆ ರಾಮು, ಅಶೋಕ್, ಚಂದ್ರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್, ಹಾಸನ್. ಗ್ರಾಮದ ಜಗದೀಶ ಇವರೆಲ್ಲರೂ ಸೇರಿ ಚಂದ್ರೂರವರು ಏನ ಜಮೀನನ್ನ ಲಪಟಾಯಿಸುವ ಉದ್ದೇಶದಿಂದ ಅಕ್ರಮ ಖಾತೆ ಮಾಡ್ಕೊಂಡಿದ್ದಾರೆ, ಅಕ್ರಮ ಮಂಜೂರು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏನು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರವನ್ನು ನಾವು ಇವತ್ತು ಸ್ಪಷ್ಟನೆ ಕೊಡಲಿಕ್ಕೆ ಇವತ್ತು ನಾವೆಲ್ಲರೂ ಕೂಡ ಬಂದಿದ್ದೀವಿ. ಚಂದ್ರೂರವ್ರಿಗೆ ಅವರ ಅಜ್ಜಿ ಜಯಲಕ್ಷ್ಮಮ್ಮ ಸುಮಾರು 30 ವರ್ಷಗಳ ಹಿಂದೆಯೇ 1 ಎಕರೆ 30 ಕುಂಟೆಯಲ್ಲಿ ಸ್ವಾಧೀನದಲ್ಲಿದ್ದು ಫಾರಂ 53ರಲ್ಲಿ ಅರ್ಜಿ ಹಾಕ್ಕೊಂಡು ಅವರು ನಿಧನ ಅಂತ ಆದ ನಂತರ ಚಂದ್ರು ಅವರು ಅವರ ಮೊಮ್ಮಗ ಜಯಲಕ್ಷ್ಮಮ್ಮರ ಮೊಮ್ಮಗ ಇವರಿಗೆ ಈಗ 22ರಲ್ಲಿ ಮಂಜೂರಾಗುತ್ತೆ. ಇದು ಒಂದು. ಊರಿಗೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಅವರು ಕೆಲಸ ಮಾಡಿ ಅವರಿಗೆ ಗ್ರಾಮ ಸಹಾಯಕರ ಹುದ್ದೆ ಇನ್ನೂ ರಿಜೆಕ್ಟ್ ಮಾಡಿ ರಾಜೀನಾಮೆ ಕೊಟ್ಟು ಅವರು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕೃಷಿಯನ್ನು ನಂಬಿ ಈ ಸಮುದಾಯಕ್ಕೆ ಸಣ್ಣ ಪುಟ್ಟ ಲೋಪದೋಷಗಳಾದರೆ ತಾನೂ ಕೂಡ ಈ ಸಂಘಟನೆ ಒಟ್ಟಿಗೆ ಹೋರಾಟ ಮಾಡೋಂಥ ಒಂದು ಬುದ್ಧಿಯನ್ನು ಕೂಡ ಅವರು ಕಲ್ತಿದ್ದಾರೆ. ನಾವು ಜಗಣ್ಣ ಅವರು ಮತ್ತು ಗುಡ್ಡದ ತೆರಣ್ಣಿಯಾದ ಒಬ್ಬ ದಲಿತ ಸಮುದಾಯದ ಗಣೇಶ ಅವರು ಮತ್ತು ಇನ್ನು ಅವರ ಗೆಳೆಯರು ಹರೀಶ ಇತ್ಯಾದಿಗಳು ಮೊನ್ನೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ, 98.33% ಗಣತಿ ಫಾರಂ ವಿತರಣೆ ಪೂರ್ಣ. 7.83 ಲಕ್ಷಕ್ಕೂ ಹೆಚ್ಚು ಮತದಾರರ ಮಾಹಿತಿ ಡಿಜಿಟಲೀಕರಣ. ಮಾಹಿತಿ ಹಂಚಿಕೊಂಡ ಡಿಸಿ ಕೆಎಸ್ ಲತಾ ಕುಮಾರಿ. ಸಕಲೇಶಪುರ ಬೆಟ್ಟದ ಭೈರವೇಶ್ವರ ದೇವಸ್ಥಾನಕ್ಕೆ ಪ್ರವಾಸಿಗರ ಪ್ರವೇಶ ಸಂಪೂರ್ಣ ನಿಷೇಧಿಸಲು ಆಗ್ರಹ. ಬೆಟ್ಟದ ಭೈರವೇಶ್ವರ ದೇವಾಲಯದ ಪಾವಿತ್ರ್ಯ ಕಾಪಾಡಲು ಕ್ರಮ. ಮೂಲಸೌಕರ್ಯ ಅಭಿವೃದ್ಧಿಗೆ ಚಾಲನೆ. ಶಾಸಕ ಸಿಮೆಂಟ್ ಮಂಜು ಹೇಳಿಕೆ. ಹಾಸನ ಕೆಎಸ್ಆರ್ಟಿಸಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದಲ್ಲಿ ಭ್ರಷ್ಟಾಚಾರ, ಕೋಟ್ಯಾಂತರ ರೂಪಾಯಿ ಅವ್ಯವಹಾರದ ಆರೋಪ. 2010ರಿಂದ 2025ರವರೆಗಿನ ವ್ಯವಹಾರಗಳ ಸಮಗ್ರ ತನಿಖೆ ಮಾಡಲು ಸರ್ಕಾರಕ್ಕೆ ಜಿಟಿ ರಂಗೇಗೌಡ ಮನವಿ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.